ಅರಿಶಿಣ ಕುಂಕುಮದ ಕಾಳಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರ್ಷ ನಾಯಕ್. ಎಸ್ ಫ್ರೆಂಡ್ಸ್, ನಮ್ಮ RCB 18ನೇ ಆವೃತ್ತಿಯ IPL ನಲ್ಲಿ ಭರ್ಜರಿ ಓಪನಿಂಗ್ ಮಾಡಿದೆ. ದಾಮ್ ಧೂಮ್ ಅಂತ ಹಾಲಿ ಚಾಂಪಿಯನ್ ತಂಡವನ್ನೇ ಮಣ್ಣು ಮುಕ್ಕಿಸಿ ಟೂರ್ನಿಯಲ್ಲಿ ಶುಭಾರಂಭ ಮಾಡಿದೆ. ಮೊನ್ನೆ RCB ಆಡಿದ್ದ ರೀತಿ ಇದೆಯಲ್ಲ, ವಾವ್! ನಿಜಕ್ಕೂ RCB ಅಭಿಮಾನಿಗಳಂತೂ ಸಿಕ್ಕಾಪಟ್ಟೆ ಖುಷ್ ಆಗ್ಬಿಟ್ಟಿದ್ದಾರೆ. RCB ಕಪ್ ಗೆಲ್ಲೋದಿದ್ರೆ ಈ ಬಾರಿನೇ ಗೆಲ್ಲಬೇಕು ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ. ಮೊನ್ನೆ ಏನೋ ಗೆದ್ದಿದ್ದಾಯ್ತು, ಆದರೆ ನಾಳೆ ಇದೆಯಲ್ಲ, ಇದು ರಿಯಲ್ ಚಾಲೆಂಜ್. ನಾಳೆ RCB ತಂಡ CSK ವಿರುದ್ಧ ಕಣಕ್ಕಿಳಿಯಲಿದೆ. ಎಸ್ ಫ್ರೆಂಡ್ಸ್, RCB ಮತ್ತು CSK ನಡುವಣ ಫೈಟ್ ಅಂದರೆ ಒಂಥರ ಮಜಾ ಇರುತ್ತೆ. ಅಭಿಮಾನಿಗಳಂತೂ IPL ಆರಂಭಕ್ಕೂ ಮೊದಲೇ ಈ ಪಂದ್ಯವನ್ನು ನೋಡೋದಕ್ಕೆ ಕಾಯ್ತಾ ಕುಳಿತು ಬಿಡ್ತಾರೆ. ಅಷ್ಟರ ಮಟ್ಟಿಗೆ ಹೈ ವೋಲ್ಟೇಜ್ ಕ್ರಿಯೇಟ್ ಮಾಡೋ ಪಂದ್ಯ ಇದು. ಒಂದು ಕಡೆ ರೆಡ್ ಆರ್ಮಿ, ಇನ್ನೊಂದು ಕಡೆ ಯೆಲ್ಲೋ ಆರ್ಮಿ. ಇಡೀ ಮೈದಾನ, ಇಡೀ ಸ್ಟೇಡಿಯಂ ಒಂದು ರೀತಿಯಾಗಿ ಅರಿಶಿಣ ಕುಂಕುಮದಿಂದ ತುಂಬಿ ಹೋಗ್ಬಿಡುತ್ತೆ. ಅದಕ್ಕಾಗಿಯೇ ನಾನು ಹೇಳಿದ್ದು ಇದು ಅರಿಶಿಣ ಕುಂಕುಮದ ಕಾಳಗ ಅಂತ. ಈ ಪಂದ್ಯವನ್ನ ಸೌತ್ ಇಂಡಿಯನ್ ಡರ್ಬಿ ಅಂತಲೂ ಕರೀತಾರೆ. ಚೆಪಾಕ್ನ MA ಚಿದಂಬರಂ ಕ್ರೀಡಾಂಗಣದಲ್ಲಿ ನಾಳೆ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಗಳು ಮುಖಾಮುಖಿ ಆಗ್ತಾ ಇವೆ. ಉಭಯ ತಂಡಗಳ ನಡುವಿನ ಈ ಹೈ ವೋಲ್ಟೇಜ್ ಪಂದ್ಯವನ್ನ ನೋಡೋದಕ್ಕೆ ಎಲ್ಲರೂ ಕೂಡ ಕಾಯ್ತಾ ಕೂತಿದ್ದಾರೆ. ಭಾರಿ ರೋಚಕತೆಯನ್ನ ಹುಟ್ಟುಹಾಕಿದೆ ಈ ಒಂದು ಪಂದ್ಯ. IPLನ ಇತಿಹಾಸದಲ್ಲಿಯೇ CSK ಮತ್ತು RCB ತಂಡಗಳು ಮುಖಾಮುಖಿ ಆಗಿಬಿಟ್ರೆ ಸಿಕ್ಕಾಪಟ್ಟೆ ಹೈ ವೋಲ್ಟೇಜ್ ಕ್ರಿಯೇಟ್ ಆಗುತ್ತೆ. ಮೈದಾನದ ಒಳಗೂ ಕೂಡ ಹೊರಗೂ ಕೂಡ ಎರಡೂ ಕಡೆ ಪೈಪೋಟಿ ಇದ್ದೇ ಇರುತ್ತೆ. ಇನ್ನು ಎರಡೂ ತಂಡಗಳು ಈ ಆವೃತ್ತಿಯನ್ನ ಗೆಲುವಿನೊಂದಿಗೆ ಆರಂಭಿಸಿರುವಂಥದ್ದು. ಉದ್ಘಾಟನಾ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡವನ್ನ RCB ಬಗ್ಗು ಬಡಿದಿದ್ರೆ, ಭಾನುವಾರ ನಡೆದಂತಹ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ತಂಡವನ್ನು CSK ತಂಡ ಸೋಲಿಸಿರುವಂಥದ್ದು. ಇನ್ನು ಬೆಂಗಳೂರಿನಲ್ಲಿ ನಡೆದಂತಹ IPL 2024ರ ಕೊನೆಯ ಲೀಗ್ ಹಂತದ ಪಂದ್ಯದಲ್ಲಿ RCB ಮತ್ತು CSK ತಂಡಗಳು ಮುಖಾಮುಖಿಯಾಗಿದ್ವು. ಈ ಪಂದ್ಯದಲ್ಲಿ CSKಯನ್ನ RCB 21 ರನ್ಗಳಿಂದ ಸೋಲಿಸಿ ಪ್ಲೇ ಆಫ್ನ ರೇಸ್ನಿಂದಲೇ ಹೊರದಬ್ಬಿತ್ತು. ಈ ಸೋಲಿಗೆ ಸೇಡು ತೀರಿಸಿಕೊಳ್ಳೋದಕ್ಕೆ ಇದೀಗ CSK ಮುಂದಾಗಿರುವಂಥದ್ದು. ಆದರೆ ಈಗ IPLನ 2025ರಲ್ಲಿಯೂ ಕೂಡ ಮತ್ತೊಮ್ಮೆ CSK ತಂಡಕ್ಕೆ ಟಕ್ಕರ್ ಕೊಡೋದಕ್ಕೆ RCB ತಂಡ ಸಜ್ಜಾಗಿರುವಂಥದ್ದು. ಇನ್ನು RCB ಮತ್ತು CSK ತಂಡಗಳ ಹೆಡ್ ಟು ಹೆಡ್ ರೆಕಾರ್ಡ್ಸ್ ಹೇಗಿದೆ ಅನ್ನೋದನ್ನ ನೋಡೋದಾದ್ರೆ, ಒಟ್ಟು 33 ಪಂದ್ಯಗಳಲ್ಲಿ RCB ಮತ್ತು CSK ತಂಡಗಳು ಈವರೆಗೆ ಮುಖಾಮುಖಿಯಾಗಿರುವಂಥದ್ದು. ಅವುಗಳಲ್ಲಿ ಬರೋಬ್ಬರಿ 21 ಪಂದ್ಯಗಳಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಗೆದ್ದು ಬೀಗಿದೆ. ಕೇವಲ 11 ಪಂದ್ಯಗಳಲ್ಲಿ ಮಾತ್ರ RCB ಜಯಬೇರಿಯನ್ನು ಬಾರಿಸಿದೆ. ಒಂದು ಪಂದ್ಯ ಯಾವುದೇ ಫಲಿತಾಂಶ ಇಲ್ಲದೆ ರದ್ದಾಗಿರುವಂಥದ್ದು. ಈ ರೆಕಾರ್ಡ್ಸ್ ಅನ್ನ ನೋಡ್ತಾ ಹೋದ್ರೆ RCBಗಿಂತ CSKನೇ ಸ್ಟ್ರಾಂಗ್ ಆಗಿರುವಂತೆ ಕಾಣಿಸ್ತಾ ಇದೆ. ಆದರೆ ಇಷ್ಟು ವರ್ಷದ ಕಥೆಯೇ ಬೇರೆ, ಈ ವರ್ಷದ ಕಥೆಯೇ ಬೇರೆ ಅನ್ನುವಂಥದ್ದು. RCB ಮೊದಲೆಲ್ಲ ಆವೃತ್ತಿಗಿಂತಲೂ ಕೂಡ ಈ ಬಾರಿ ಮತ್ತಷ್ಟು ಸ್ಟ್ರಾಂಗ್ ಆಗಿ ರೆಡಿ ಆಗಿರುವಂಥದ್ದು, ಬ್ಯಾಲೆನ್ಸ್ಡ್ ಆಗಿರುವಂಥದ್ದು. ಹೀಗಾಗಿ ಈ ಬಾರಿ ಗೆಲುವು ನಮ್ಮದೇ ಅಂತಿದ್ದಾರೆ ಅಭಿಮಾನಿಗಳು. ಹಾಗಿದ್ರೆ RCBಯ ಪ್ಲೇಯಿಂಗ್ 11 ಹೇಗಿರುತ್ತೆ? ಕಳೆದ ಪಂದ್ಯದಲ್ಲಿ ಕಣಕ್ಕಿಳಿದಿದ್ದ ತಂಡವನ್ನೇ ಈ ಪಂದ್ಯದಲ್ಲಿಯೂ ಕಣಕ್ಕಿಳಿಸಲಾಗುತ್ತಾ, ಅಥವಾ ತಂಡದಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ? ಅದರ ಬಗ್ಗೆಯೂ ಕೂಡ ಹೇಳ್ತಾ ಹೋಗ್ತೀವಿ. ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧ ಉದ್ಘಾಟನಾ ಪಂದ್ಯದಲ್ಲಿ RCBಯ ಬೌಲರ್ಗಳು ಮಿಂಚಿದ್ರು. ಅದ್ಭುತವಾಗಿ ಬೌಲಿಂಗ್ ಪ್ರದರ್ಶನವನ್ನು ನೀಡಿದ್ದ RCB ಬೌಲರ್ಗಳು KKR ತಂಡವನ್ನು ಕಟ್ಟಿ ಹಾಕುವಲ್ಲಿ ಯಶಸ್ವಿಯಾಗಿದ್ದರು. ಇದರೊಂದಿಗೆ RCB ಎಲ್ಲರ ಮೆಚ್ಚುಗೆಯನ್ನು ಗಳಿಸಿತ್ತು. ಇದೀಗ CSK ವಿರುದ್ಧದ ಪಂದ್ಯದಲ್ಲಿಯೂ ಕೂಡ RCB ತಂಡದ ಬೌಲರ್ಗಳ ಮೇಲೆ ಸಾಕಷ್ಟು ನಿರೀಕ್ಷೆ ಇರುವಂಥದ್ದು, ನಿರೀಕ್ಷೆ ಹೆಚ್ಚಾಗಿರುವಂಥದ್ದು. ಇನ್ನು RCBಯ ವೇಗದ ಬೌಲಿಂಗ್ ವಿಭಾಗಕ್ಕೆ ಭುವನೇಶ್ವರ್ ಕುಮಾರ್, ಅನುಭವಿಯಾಗಿರುವಂತಹ ಭುವನೇಶ್ವರ್ ಕುಮಾರ್ ಅವರು ಮರಳಿರುವಂಥದ್ದು RCBಗೆ ಆನೆ ಬಲ ಬಂದಂತಾಗಿರುವಂಥದ್ದು. ಜೋಶ್ ಹೇಜಲ್ವುಡ್ ಅವರ ಜೊತೆಗೆ ಭುವನೇಶ್ವರ್ ಕುಮಾರ್ ಅವರು ಕೂಡ ವೇಗದ ಬೌಲಿಂಗ್ ದಾಳಿಯನ್ನ ನಡೆಸೋದಕ್ಕೆ ಸಜ್ಜಾಗಿದ್ದಾರೆ. ಜೊತೆಗೆ ಯಶ್ ದಯಾಳ್ ಕೂಡ ಈ ಸ್ಟಾರ್ ವೇಗಿಗಳಿಗೆ ತಮ್ಮ ಬೆಂಬಲವನ್ನ ನೀಡಲಿಕ್ಕಿದ್ದಾರೆ. ಇನ್ನು ಸ್ಪಿನ್ ವಿಭಾಗದಲ್ಲಿ ಕೃಣಾಲ್ ಪಾಂಡ್ಯ ಮತ್ತು ಸುಯೇಶ್ ಶರ್ಮಾ ಮಿಂಚೋದಕ್ಕೆ ರೆಡಿಯಾಗಿದ್ದಾರೆ. ಜೊತೆಗೆ RCBಯಲ್ಲಿ ಈ ಬಾರಿ ಸ್ಫೋಟಕ ಬ್ಯಾಟಿಂಗ್ ಲೈನಪ್ ಅನ್ನು ಹೊಂದಿರುವಂಥದ್ದು RCB. ಅಪಾಯಕಾರಿ ತಂಡ ಅನ್ಸ್ಕೊಂಡಿದೆ. ಫಿಲ್ ಸಾಲ್ಟ್ ಇದ್ದಾರೆ,
ವಿರಾಟ್ ಕೊಹ್ಲಿ ಇದ್ದಾರೆ, ರಜತ್ ಪಾಟಿದಾರ್ ಇದ್ದಾರೆ, ಲಿಯಾಮ್ ಲಿವಿಂಗ್ಸ್ಟನ್ ಇದ್ದಾರೆ, ಟಿಮ್ ಡೇವಿಡ್ ಇದ್ದಾರೆ. ಹೀಗೆ ಸಾಕಷ್ಟು ಸ್ಫೋಟಕ ಬ್ಯಾಟ್ಸ್ಮನ್ಗಳ ದಂಡೆ ಈ ಬಾರಿ RCB ತಂಡದಲ್ಲಿರುವಂತಹ ಹಿನ್ನೆಲೆಯಿಂದಾಗಿ ಸಾಕಷ್ಟು ಅಪಾಯಕಾರಿ ಅನಿಸಿದೆ. RCB ನಾಳೆ CSKಯ ತವರು ಏನು ಚೆಪಾಕ್ನಲ್ಲಿ ನಡೆಯುವಂಥ ಪಂದ್ಯದಲ್ಲಿ ಆಡ್ತಾ ಇದ್ರು ಕೂಡ ನಾಳೆಯ ಪಂದ್ಯದಲ್ಲಿಯೂ ಕೂಡ RCB ಸ್ಟ್ರಾಂಗ್ ಅನಿಸ್ತಾ ಇರೋದು ಇದೇ ಕಾರಣಕ್ಕೆ. ಯಾಕಂದರೆ ಬೌಲಿಂಗ್ ವಿಭಾಗ ಕೂಡ ಸಾಕಷ್ಟು ಸ್ಟ್ರಾಂಗ್ ಆಗಿರುವಂಥದ್ದು, ಜೊತೆಗೆ ಬ್ಯಾಟಿಂಗ್ ವಿಭಾಗದಲ್ಲಿ ಸಾಕಷ್ಟು ಘಟಾನುಘಟಿಗಳಿದ್ದಾರೆ, ಅನುಭವಿ ಆಟಗಾರರಿದ್ದಾರೆ, ಜೊತೆಗೆ ಸ್ಫೋಟಕ ಬ್ಯಾಟಿಂಗ್ಗೆ ಹೆಸರು ಮಾಡಿರುವಂಥ ಆಟಗಾರರಿರುವಂಥ ಹಿನ್ನೆಲೆಯಲ್ಲಿ ನಾಳೆಯ ಪಂದ್ಯದಲ್ಲಿ RCBಯೇ ಗೆಲ್ಲುತ್ತೆ ಅನ್ನುವಂಥ ನಿರೀಕ್ಷೆಗಳಿರುವಂಥದ್ದು. ಹಾಗಿದ್ರೆ RCBಯ ಪ್ಲೇಯಿಂಗ್ 11ಅಲ್ಲಿ ಒಂದೇ ಒಂದು ಬದಲಾವಣೆ ಆಗಲಿದೆ ಅನ್ನುವಂಥ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಉಳಿದಂತೆ KKR ವಿರುದ್ಧ ಯಾವ ರೀತಿಯಾಗಿ ಕಣಕ್ಕಿಳಿದಿದ್ದ ಆಟಗಾರರಿದ್ರು ಅವರೇ ತಂಡದಲ್ಲಿ ಉಳಿಯಲಿದ್ದಾರೆ ಅನ್ನುವಂಥದ್ದು. ಭುವನೇಶ್ವರ್ ಕುಮಾರ್ ಅವರು ತಂಡಕ್ಕೆ ಎಂಟ್ರಿ ಕೊಡೋದು ಪಕ್ಕಾ ಆಗಿರುವಂಥದ್ದು. ಅವರ ಬದಲಿಗೆ ಯಾವ ಆಟಗಾರ ಹೊರಗುಳಿಯಲಿದ್ದಾರೆ ಅನ್ನೋದನ್ನು ಕೂಡ ಕುತೂಹಲ ಮೂಡಿಸಿರುವಂಥದ್ದು. ರಫೀಕ್ ಸಲಾಂ ಅವರು ಪಂದ್ಯದಿಂದ ಹೊರಗುಳಿಯಬಹುದು ಅನ್ನುವಂಥ ನಿರೀಕ್ಷೆ ಇದೆ. ಇನ್ನು CSK ತಂಡ ಕೂಡ ಕಡಿಮೆ ಇಲ್ಲ. RCB ವಿರುದ್ಧದ ಹೈ ವೋಲ್ಟೇಜ್ ಪಂದ್ಯಕ್ಕೆ CSK ಭರ್ಜರಿ ತಯಾರಿಯನ್ನು ನಡೆಸಿದೆ, ತಾಲೀಮನ್ನು ಮಾಡಿಕೊಂಡಿದೆ. ಕಳೆದ ಸೀಸನ್ನಲ್ಲಿ ಆಗಿದ್ದಂಥ ಸೋಲಿಗೆ RCBಯ ವಿರುದ್ಧ ಸೇಡನ್ನು ತೀರಿಸಿಕೊಳ್ಬೇಕು ಅಂತ ಹೇಳಿ CSK ಸಜ್ಜಾಗಿರುವಂಥದ್ದು. ಕಳೆದ ಸೀಸನ್ನಲ್ಲಿ ಆಗಿದ್ದಂಥ ಸೋಲಿಗೆ RCBಯ ವಿರುದ್ಧ ಸೇಡನ್ನು ತೀರಿಸಿಕೊಳ್ಳೋದಕ್ಕೆ CSK ಸಜ್ಜಾಗಿದೆ. CSK ತನ್ನ ಓಪನಿಂಗ್ ಮ್ಯಾಚ್ನಲ್ಲಿ ಮುಂಬೈ ಇಂಡಿಯನ್ಸ್ ತಂಡವನ್ನು 44 ರನ್ಗಳಿಂದ ಮಣಿಸಿತ್ತು. ನಾಯಕ ಋತುರಾಜ್ ಗಾಯಕ್ವಾಡ್ ಅವರು 53 ರನ್ನನ್ನು ಗಳಿಸಿದ್ರೆ ರಚಿನ್ ರವೀಂದ್ರ 65 ರನ್ನನ್ನು ಕಲೆ ಹಾಕಿ CSK ತಂಡದ ಗೆಲುವಿಗೆ ಮುಖ್ಯ ಪಾತ್ರವನ್ನು ವಹಿಸಿದ್ರು. ಇನ್ನು ಬೌಲಿಂಗ್ ವಿಭಾಗದಲ್ಲಿ ನೂರ್ ಅಹ್ಮದ್ ಅವರು ತಮ್ಮ ಸ್ಪಿನ್ ಮೋಡಿಯನ್ನು ತೋರಿಸಿದ್ರು. ಮುಂಬೈ ಇಂಡಿಯನ್ಸ್ ತಂಡವನ್ನು ನೂರ್ ಅಹ್ಮದ್ ಅವರು ಕಟ್ಟಿ ಹಾಕಿದರು. RCB ತಂಡಕ್ಕೂ ಕೂಡ ಈ ನೂರ್ ಅಹ್ಮದ್ ಕಾಟ ನೀಡುವಂಥ ಸಾಧ್ಯತೆ ಇರುವಂಥದ್ದು. ಯಾಕಂದರೆ ಚೆಪಾಕ್ ಸ್ಟೇಡಿಯಂ ಸ್ಪಿನ್ ಸ್ನೇಹಿ ಪಿಚ್ ಆಗಿರುವಂಥ ಕಾರಣದಿಂದಾಗಿ ಇಲ್ಲಿ ಸ್ಪಿನ್ನರ್ಸ್ ಪ್ರಾಬಲ್ಯವನ್ನು ಸಾಧಿಸಬಹುದು ಅನ್ನುವಂಥ ಲೆಕ್ಕಾಚಾರ ಇರುವಂಥದ್ದು. CSK ಪರ 3 ಪ್ರಮುಖ ಸ್ಪಿನ್ ಅಸ್ತ್ರಗಳು ಇರುವಂಥದ್ದು. ಒಂದು ರವೀಂದ್ರ ಜಡೇಜಾ ಆಗಿದ್ರೆ, ಇನ್ನೊಂದು ರವಿಚಂದ್ರನ್ ಅಶ್ವಿನ್ ಮತ್ತು ಈಗ ಹೇಳ್ತಾ ಇದ್ನಲ್ಲ ನೂರ್ ಅಹ್ಮದ್ ಅವರು. ಈ 3 ಜನರು ಕೂಡ CSKಗೆ ಬಲ ತುಂಬುವಂಥ ಸಾಧ್ಯತೆಗಳು ಇರುವಂಥದ್ದು. CSK ಕೂಡ ಕಳೆದ ಪಂದ್ಯದಲ್ಲಿ ಆಡಿಸಿದ್ದ ಪ್ಲೇಯಿಂಗ್ 11 ಅನ್ನೇ ಈ ಪಂದ್ಯಕ್ಕೂ ಕೂಡ ಆಡಿಸುವಂಥ ಸಾಧ್ಯತೆ ಇರುವಂಥದ್ದು. ಒಟ್ಟಿನಲ್ಲಿ ನಾಳೆ ನಡೆಯುವ ಅತ್ಯಂತ ಹೈ ವೋಲ್ಟೇಜ್ ಪಂದ್ಯವನ್ನು ನೋಡೋದಕ್ಕೆ ಅಭಿಮಾನಿಗಳಂತೂ ಕಾತುರದಿಂದ ಕಾಯ್ತಾ ಇದ್ದಾರೆ. ಎರಡೂ ತಂಡದ ಅಭಿಮಾನಿಗಳು ಈಗಾಗಲೇ ಪರಸ್ಪರ ಕಾಲೆಳೆದುಕೊಳ್ಳೋದಕ್ಕೆ ಕೂಡ ಶುರು ಮಾಡಿದ್ದಾರೆ. ನಾಳೆ ಹಬ್ಬ ಮಾಡೋದಕ್ಕೆ ಇವರೆಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಇಂತಹ ಇನ್ನಷ್ಟು ಕ್ರೀಡಾಲೋಕರ ಸುದ್ದಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಪ್ರಜಾಶಕ್ತಿ TV, ಇದು ನಿಮ್ಮ ಧ್ವನಿ.